ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್. ಸೊ ನಾವು ಇವತ್ತೊಬ್ರು ಗೆಸ್ಟ್ ಕರ್ಕೊಂಡ್ ಬಂದೇವಿ. ಇವ್ರು ನಮ್ಮ ಬೆಳಗಾವಿ ಅವರ ಸರಿಗಮಪ ಸೀಸನ್ 11 ಕಂಟೆಸ್ಟೆಂಟ್ ಅದಾರು. ಸೊ ಬರ್ರಿ ಅವ್ರದ್ದು ಏನೇನು ಇನ್ಸೈಡ್ ದ ಸ್ಟೋರಿ ತಿಳ್ಕೊಳ್ಳೋನು. ಹಾಯ್, ವೆಲ್ಕಮ್ ಟು ದ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್ ರೀ. ನಿಮ್ಮ ಹೆಸರು ಏನ್ರಿ? ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನಿಮ್ಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತಾ, ನಾನು ಸುಜಾತ ಕಲ್ಮೇಶ್. ನಾನು ಹುಟ್ಟಿ ಬೆಳೆದಿದ್ದು ಬೆಳಗಾವಿ ಜಿಲ್ಲಾ ಹುಕ್ಕೇರಿ ತಾಲೂಕು ಬೆನಕನಹಳ್ಳಿ ಗ್ರಾಮದಿಂದ. ಆಮೇಲೆ ನನ್ನ ಒಂದು ಸಂಗೀತ ಎಜುಕೇಶನ್ ಎಲ್ಲ ಏನಾಯ್ತು? ಎಜುಕೇಶನ್ ಎಲ್ಲ ಆಗಿದ್ದು ನಮ್ಮೂರು ಎಮ್ಕನ್ಮಡಿಯಿಂದ ನಾನು ಕಲ್ತಿದ್ದೆಲ್ಲ. ಆಮೇಲೆ ಮತ್ ಸ್ವಲ್ಪ ದಿನ ನಾನು ನರಸಿಂಗಪುರ ಊರಾಗ ಆಗೈತ್ರಿ. ಸ್ವಲ್ಪ 1 2 3 ನನ್ನ ಹುಟ್ಟೂರಾದ ಬೆನಕನಹಳ್ಳಿನಾಗ ಆಗದೆ, ಉಳ್ಕಿದ್ದೆಲ್ಲ ಎಮ್ಕನ್ಮಡಿ ಕಾಲೇಜ್ ಎಲ್ಲ ಅಲ್ಲೇ ಮುಗ್ದೈತಿ. ಏನ್ ಡಿಗ್ರಿ ಕಂಪ್ಲೀಟ್ ಮಾಡೋದು? ನಂದು PUC ಅಷ್ಟೇ ಮಾಡಿದ್ದೆ ನಾನು. PUC ಆದ್ಮೇಲೆ ಸ್ವಲ್ಪ ಇಲ್ಲೇ ಬ್ರೇಕ್ ತಗೊಂಡು ಅದಾದ್ಮೇಲೆ ಮ್ಯಾರೇಜ್ ಫಿಕ್ಸ್ ಆಯ್ತು. ಅದಾದ ನಂತರ ಮತ್ ನಂದು ಕಂಟಿನ್ಯೂ ಜರ್ನಿ ಮ್ಯೂಸಿಕ್ ಆಗಿತ್ತು ಇಲ್ಲೇ. ಸೊ ಈ ಒಂದು ಮ್ಯೂಸಿಕ್ ಇದೇನ ಸಣ್ಣವರಿದ್ದಾಗಿಂದ ಇತ್ತು ಏನೋ, ಎಲ್ಲ ಇನ್ನೊಬ್ಬರ ಇನ್ಸ್ಪಿರೇಷನ್ ತಗೊಂಡ್ ಮಾಡಿದ್ರು? ಮ್ಯೂಸಿಕ್ ಅಂದ್ರೆ ನನ್ಗ ಸಣ್ಣಗಿರ್ತಾಗಿಂದ ಒಂದ್ ಸ್ವಲ್ಪ ನನ್ಗ ಬಟ್ ಬೈ ಬರ್ತ್ ಬಂದಿದ್ದದು. ಮೊದಲ ನನಗ ನಮ್ಮ ತಾಯಿ ಅವ್ರು ಕಲ್ಸಿದ್ರಿ, ಯಾಕಂದ್ರ ಅವ್ರು ಅಂಗನವಾಡಿ ಟೀಚರ್. ಅವ್ರು ಸ್ಟಾರ್ಟಿಂಗ್ ನನಗ ಅವ್ರಿಗೇನು ಮಕ್ಳಿಗೆ ಹೇಳ್ಕೊಡ್ತಿದ್ರಲ್ಲ, ಅವಾಗ ನಮ್ಗೂ ಹೇಳ್ಕೊಡ್ತಿದ್ರು. ಮೋಸ್ಟ್ಲಿ ಅದ ನನಗ ರೂಢಿ ಆಯ್ತು ಅನ್ಸ್ಬೇಕ. ನಮ್ಮ ಅವ್ವಾರು ಜಾಸ್ತಿ ಸಂಗೀತ ಒಳಗ ಅವ್ರಿಗೂ ಹುಡುಗರು ಕಲ್ಸ್ಬೇಕಾದ್ರೆ ನಾವು ಅವ್ರ ಮನ್ಯಾಗ ಹೇಳ್ಕೊಡ್ಬೇಕಾದ್ರೆ ನಾನು ಅಲ್ಲೇ ಇರ್ತಿದ್ನಲ್ಲ. ಅದ್ರಿಂದ ನಂದು ಅಲ್ಲಿಂದ ಸಣ್ಣ ಫಸ್ಟ್ ನನ್ ಸಂಗೀತ ಗುರುನು ನಮ್ಮ ಅವ್ವನ ಆಗಿರ್ಬೋದು. ಯಾಕಂದ್ರ ಅವ್ರು ಹೇಳಿದನ ಫಸ್ಟ್ ಹಾಡ್ ನನಗ. ಅದ ಹಾಡಿನಿಂದ ನನಗ ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಅಲ್ಲಿ ಫಸ್ಟ್ ಬಂದಿದ್ ಪ್ರೈಸ್. ಅದಾದ್ಮೇಲೆ ನನ್ ಸಂಗೀತ ಜರ್ನಿ ಹಂಗ ಸಣ್ಣ ಪುಟ್ಟ ಹೆಜ್ಜೆ ಇಟ್ಕೊಂತ. ಫಸ್ಟ್ ಯಾವ ಹಾಡು ಹೇಳ್ಕೊಟ್ಟಿದ್ರು? ಫಸ್ಟ್ ಹಾಡು ಅದು ನಮ್ದು August 15th ಕಾಂಪಿಟೇಷನ್ ಇತ್ರಿ ಸ್ಕೂಲ್ನಾಗ. ಅವಾಗ ಸಣ್ಣ ಹುಡುಗ, ನಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದೆ. ಅದ್ ನೆನಪೈತ್ ನನಗಿನ್ನು. ಒಂದು ದಿವಸ ಗಾಂಧಿಯೋ ಹೋದಾರೆಂದು ಹಳ್ಳಿಗೆ, ಸಣ್ಣ ಗುಡಿಸಲಲ್ಲಿ ಅವರು ಕಂಡಾರೊಂದು ಮುದುಕಿಗೆ. ಇದೊಂದು ಹಾಡ್ ನಮ್ಮ ಕಲ್ಸ್ಕೊಟ್ಟಿದ್ರಿ. ಫಸ್ಟ್ ಹಾಡಿದ ನಾ ಹಾಡಿದ ಹಾಡು ಸ್ಕೂಲ್ನಾಗ ಹಾಡಿದ್ದು ಫಸ್ಟ್ ಹಾಡಿದೆ ನನ್ಗೆ. ಕಲಿಸಂದ್ರ ಏನೇನಂದ್ರೆ ಹೇಳ್ಕೊಡ್ತಿದ್ರು ಹಾಡುದ? ಯಾಕಂದ್ರೆ ಇದೊಂದು ವಾಯ್ಸ್ ಬೇಸ್ಡ್ ಮೇಲೆ ಇರ್ತೈತಲ್ರಿ ಹಾಡೋದು ಅಂತಂದ್ರೆ. ಎಲ್ಲಾರಿಗೂ ಬರೋದಿಲ್ಲ, ಎಷ್ಟೋ ಮಂದಿ ಹಾಡ್ಬೇಕಂತ ಟ್ರೈ ಮಾಡಿದ್ರು. ಸೊ ಹೆಂಗ್ ಟ್ರೈನ್ ಮಾಡ್ತಿದ್ರು ನಿಮ್ಮನ್ನ? ಒಂದು ವಾಯ್ಸ್ ಮಾಡ್ಯುಲೇಷನ್ ಮಾಡೋದಾಗಿರ್ಬೋದು, ಅಂದ್ರೆ ಆ ಟೈಮ್ ಆ ಲೆವೆಲ್ ಎಲ್ಲ ಅಂತಲ್ಲ, ನಿಮಗೆ ಆಸ್ ಅ ಸಿಂಗ್ ಹೋಗ್ ಒಂದ್ ಸ್ಟೇಜ್ ಮೇಲೆ ನಿಂತ ಒಂದ್ 100 ಮಂದಿ ಮುಂದೆ ಹಾಡೋ ಎನ್ಕರೇಜ್ಮೆಂಟ್ ಹೆಂಗ್ ಕೊಡ್ತಿದ್ರು? ಎನ್ಕರೇಜ್ಮೆಂಟ್ ಅಂದ್ರೆ ನಮ್ಮ ಅವ್ರ ಹಂಗೇನಿದೆ ಅಷ್ಟೆಲ್ಲ ಏನ್ ಹೇಳ್ತಿರ್ಲಿಲ್ಲ. ಆದ್ರೆ ನಾವ್ ಸಣ್ಣಗಿರ್ತಾಗ ಒಂದು ಹಾಡ್ಬೇಕು ಏನ್ರ ಒಂದ್ ಹುಚ್ಚ ಇರ್ತೈತಲ್ರ, ಹಂಗ ನಾವೇನ್ರ ಭಾಗವಹಿಸ್ಬೇಕು ಏನಾರ ಮಾಡ್ಬೇಕು ಅಂದಾಗ ನನಗೊಂದ್ ಅದು ಟ್ಯಾಲೆಂಟ್ ಇತ್ತು ಹಾಡೋದಂತದ್ದು. ಮತ್ ಮೋಸ್ಟ್ಲಿ ನನಗ್ ಧ್ವನಿ ಗಾಡ್ ಗಿಫ್ಟ್ ಬಂದಿರ್ಬೇಕು. ಅದ ಯಾಕಂದ್ರೆ ದೇವ್ರ ಎಲ್ಲರಿಗೂ ಬರಂಗಿಲ್ಲ, ಎಷ್ಟೋ ಜನ ಕಲ್ತ್ರೂ ಬರಂಗಿಲ್ಲ. ಮೋಸ್ಟ್ಲಿ ಅದನ್ನ ದೈವತ್ವಾಗಿ ಬಂದಿರೋದ್ರಿಂದ ನನಗ್ ಅದು ಒಂದ್ ಪ್ಲಸ್ ಪಾಯಿಂಟ್ ಆಗಿದ್ದು. ಅವಾಗ ಅದೇ ನನಗ ಅಲ್ಲಿಂದ ಹಾಡ್ ಅವಾಗ ಕಲ್ಸಿದ್ರಲ್ಲ, ಅಲ್ಲಿಂದ ನಾನು ಹಂಗ ಸುಮ್ ಕಲ್ಕೊಂತ ಬಂದಿದ್ದು. ಏನ ಕಾಂಪಿಟೇಷನ್ ಪ್ರತಿಭಾ ಕಾರಂಜಿ ಯಾವ್ದೇ ಇದ್ರು ಭಾಗವಹಿಸ್ಕೊಂಡ್ ಸ್ಕೂಲ್ನಾಗ ಹಂಗ ಕಾಂಪಿಟೇಷನ್ ಮಾಡ್ಕೋತ ಬಂದು ಲಾಸ್ಟ್ಗೆ ನಾನ್ 9th ಇರ್ಬೇಕಾದ್ರೆ ನನ್ನ ಗುರುಗಳು ಅವಳೆ ಕುಮಾರ್ ಸರ್ ಅಂತ ಹೇಳಿ ಅವ್ರು ನಾನು ಹಾಡೋದು ಗುರ್ತ್ ಹಿಡ್ದು, ನೀನು ಸಂಗೀತ ಮುಂದುವರ್ಸಮ್ಮ, ಮತ್ತ ನಿನಗ ಒಂದ್ ಟ್ಯಾಲೆಂಟ್ ಐತಿ, ನೀನ್ ಕಲಿ ಅಂತ ಹೇಳಿ ನನ್ನ ಮನಿಗ್ ಬಂದು ನಮ್ಮ ಅವ್ವ ಅಪ್ಪರಿಗೆ ಭೇಟಿಯಾಗಿ, ನಿಮ್ ಮಗಳು ಹಿಂಗ್ ಹಾಡ್ತಾಳ, ಅವ್ರಿಗೊಂದ್ ಸಂಗೀತ ಕ್ಲಾಸ್ ಕಲಿಸ್ರಿ, ಮ್ಯೂಸಿಕ್ ಕಲಿಸ್ರಿ, ಆಕಿಗೆ ಇಂಟ್ರೆಸ್ಟ್ ಅದ, ಆಕಿ ಹಾಡ್ತಾಳ ಅಂದಾಗ ನಾನು ಇಲ್ಲಿ ಬೆಳಗಾವಿಗೆ ಅವಾಗ 10th ಇದ್ದೆ. ಅಲ್ಲಿ 10th ಬಂದ್ಮೇಲೆ ನಾನು ಅಡ್ಮಿಷನ್ ಮಾಡಿದ್ದು. ಅದು ಜಾಸ್ತಿ ಏನ್ ಕಲ್ತಿರ್ಲಿಲ್ಲ, 6 ರಿಂದ 7 ತಿಂಗಳು ಅಷ್ಟ. ಇದು ಭಾರತಿ ಭಟ್ ಅಂತ ಹೇಳಿ ಕನ್ನಡ ಸಾಹಿತ್ಯ ಭವನ ಕಲ್ತಿದ್ದು. ಅದಾದ್ಮೇಲೆ ಬ್ರೇಕ್ ಆಯ್ತು, ಆಗ ಎಜುಕೇಶನ್ ಸ್ವಲ್ಪ ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ಯಾವ ಟೈಮ್ ದಾಗ ಕಲಿತ್ರಿ ಇಲ್ಲಿ ನೀವು? ಎಲ್ರಿ ನೀವು ಯಾವ ಕಾಲೇಜ್ ಹೋಗ್ತಿದ್ರಿ ಇಲ್ಲಿ ಕಲಿಯುವಾಗ? ಇಲ್ಲ ನಾನು ಕನ್ನಡ ಸಾಹಿತ್ಯ ಸಮ್ಮೇಳನ ಹೋಗ್ತಿದ್ರಿ? ಕನ್ನಡ ಸಾಹಿತ್ಯ ಭವನ ಅಂತ ಹೇಳಿ ಚೆನ್ನಮ್ಮ ಸರ್ಕಲ್ ನಾಗ ಅದರಿ. ಅದು ಎಲ್ಲಾ ಸಂಗೀತ ಕ್ಲಾಸ್, ಭರತನಾಟ್ಯ ಎಲ್ಲಾ ನಡೀತಾವ್ರಲ್ಲಿ. ಅವಾಗ ನನಗ ಯಾವ್ದ್ ಹಚ್ಬೇಕಂತ ಗೊತ್ತಿರ್ಲಿಲ್ಲ, ಯಾವ್ದ್ ಕಲಿಬೇಕು ಅಂತೇನು ಗೊತ್ತಿಲ್ಲ. ಅಲ್ಲಿ 2 ಇತ್ತು, ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ, ಸುಗಮ ಸಂಗೀತ 3 ಇದ್ವು. ಒಂದು ಭರತನಾಟ್ಯನೇ ಇತ್ತು. ಆದ್ರೆ ನನಗ ನಮ್ ಗುರುಗಳು ಹೇಳ್ಬೇಕಾದ್ರೆ ನಾನು ಅವ್ರ ಮಗನು ಅಲ್ಲೇ ಕಲ್ತಿದ್ರು. ಹಂಗಾಗಿ ನನಗೂ ಅವ್ರ ಅಲ್ಲೇ ಅಡ್ಮಿಷನ್ ಮಾಡ್ಸಿದ್ರು. ಅಲ್ಲಿಂದ ನನ್ ಜರ್ನಿ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಅವ್ರ ಮೇನ್ ಅಲ್ಲಿ ಫಸ್ಟ್ ನಮ್ಮ ಅವ್ವಾರು ಹೇಳ್ಕೊಟ್ಟದಾತು. ಅದಾದ್ಮೇಲೆ ನಮ್ ಅವಳಿ ಕುಮಾರ್ ಸರ್ ಅಂತೆ, ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಆಮೇಲೆ PUC ದಿಂದ ಮತ್ ಅಲ್ಲಿ ಮತ್ತೆ ಇಬ್ರು ಸರ್, ನಾಯ್ಕ್ ಸರ್ ಅಂತ ಹೇಳಿ ನಾನು CS ಕಾಲೇಜ್ನಾಗ ಕಲ್ತಿದ್ರಿ, ಎಮ್ಕನ್ಮಡಿ. ಅಲ್ಲಿಂದ ನಾಯ್ಕ್ ಸರ್ ಅಂತ ಹೇಳಿ, ಆಮೇಲೆ ಅವಲಕ್ಕಿ ಸರ್ ಸಪೋರ್ಟ್ ಮಾಡಿದ್ರಿ. ಅವರಿಂದ ಮತ್ ಹಂಗ ಮುಂದ ಬೆಳೆದ್ ಬಂತು. ಆಮೇಲೆ ಜರ್ನಿ ಹೆಂಗ್ ನೀವು
ಇದಕ್ಕ ಪ್ರೊಫೆಷನ್ ಆಗಿ ಸ್ಟಿಕ್ ಆದ್ರಿ? ಪ್ರೊಫೆಷನಲ್ ಅಂತ ಏನ್ ನನ್ಗೆ ಇದು ತಲೆಯಾಗ ಇರ್ಲಿಲ್ಲ. ಆಕ್ಚುಲಿ ನಾನು ಹಿಂಗ್ ಇಷ್ಟ ಎಲ್ಲಾ ಮಾಡ್ತೇನೆ, ಹಿಂಗ ಆಗ್ತತ್ ನನ್ ಜೀವನದಾಗ ಅಂತ ಅನ್ಕೊಂಡಿರ್ಲಿಲ್ಲ. ನನಗ್ ಸಂಗೀತ ಎಷ್ಟಂದ್ರೆ ಬಾಳ ಇಷ್ಟ. ನನ್ ಮನ್ಯಾಗ ಅಲ್ಲಿ ಮತ್ ಆಗಿನ ಟೈಮ್ನಾಗ ಒಂದ್ 12ರಿಂದ 13 ವರ್ಷದಿಂದ ಯಾರ ಗಾಯಕರು ಅಷ್ಟೇ ಇರ್ಲಿಲ್ಲ. ಇದ್ರುನು ಬೆಳಕಿಗೆ ಬಂದಿರ್ಲಿಲ್ಲ ಅವಾಗಿನ ಟೈಮ್ನಾಗ. ನನಗ ಜಾಸ್ತಿ ಸಪೋರ್ಟ್ನು ಇತ್ತು ಆ ಕಡೆ ನಮ್ಮ ಸುತ್ತಮುತ್ತಲಿನ ಗ್ರಾಮದಾಗ ಆಯ್ತು. ಆಮೇಲೆ ನಮ್ಮ ಊರಾಗನು ಏನೋ ಒಂದ್ ಕಾರ್ಯಕ್ರಮ ಇದ್ರು, ನಮ್ಮ ಊರ್ ಹಿರಿಯರ್ ಆಯ್ತು, ಅವ್ರೆಲ್ಲಾ ಕರಿತಿದ್ರು. ಊರಾಗ ಏನೋ ಒಂದ್ ಸಣ್ಣ ಫಂಕ್ಷನ್ ಇದ್ರು ಒಂದ್ ಹಾಡ್ಲಿಕ್ ಬಾ ಅಂತ ಹೇಳ್ತಿದ್ರು. ಆಮೇಲೆ ಸುತ್ತಮುತ್ತಲು ಊರಾಗ ಏನ ದೇವ್ರ ಪೂಜಾ, ಮಠದ ಏನ ಪೂಜಾ ಇದ್ರು, ನಾನು ಆ ಕಡೆ ನಿಪ್ಪಾಣಿ ಸೈಡ್ ಎಲ್ಲ ಹೋಗಿ ಬರ್ತಿದ್ರಿ. ಅಲ್ಲಿ ಅಂತ ಟೈಮ್ನಾಗ ನಮ್ಮ ಮಾಮಾರ ಎಲ್ಜಿ ಮಾಮ ಅಂತೇಳಿ ಅವ್ರು ನನಗ ಎಲ್ಲ ಫಂಕ್ಷನ್ ಇದ್ರು ಅವ್ರ ಕರ್ಕೊಂಡ್ ಹೋಗ್ತಿದ್ರು. ನಮ್ಮ ಮಾಮಾರು ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ಯಾರ. ಆಮೇಲೆ ನಮ್ಮ ಅಪ್ಪಾಜಿ ನಮ್ಮ ಅವ್ವ ಅವ್ರದ್ದು ನಂಗೆ ಜಾಸ್ತಿ ಸಪೋರ್ಟ್ ಇತ್ತು. ಆದ್ರ ಇಷ್ಟ ಅವ್ರು ಅನ್ಕೊಂಡಿರ್ಲಿಲ್ಲ, ಆದ್ರ ಅಂತಿದ್ರು ಅವ್ರು. ನಾವ್ ಅವಾಗೆಲ್ಲ ಸರಿಗಮ್ಮಪ್ಪ ನಾವ್ ಕುಂತ್ ನೋಡ್ಬೇಕಾದ್ರೆ, ನೋಡ್ ನೀನು ಹಾಡ್ತಿ, ನೀನು ಹಂಗ ಹೋಗು ಅಂತೆಲ್ಲಾ ಹೇಳ್ತಿದ್ರು. ಬಟ್ ನಾವ್ ಅದನ್ನ ಆಗ್ತತೆ ಇಲ್ಲ ಗೊತ್ತಿರ್ಲಿಲ್ಲ. ಖರೆ ಅದ್ ಪ್ರಯತ್ನ ಮಾಡಿದೆ. ಅದೊಂದೇನೋ ಒಂದ್ ಸಣ್ಣ ಮಟ್ಟಿಗೆ ಒಂದ್ ಆಯ್ತು ಅಂತ ಹೇಳಿ ಕಲಿತ ನಿಮಗ ಇನ್ನು ಬೆಳೆ ಇದ್ರಾಗ ಇದನ್ ಮಾಡ್ಬೇಕು, ಇನ್ನ ಕಲಿಬೇಕು, ಇನ್ನ ಹೈ ಲೆವೆಲ್ ಹೋಗ್ಬೇಕು ಅಂತ ಎಲ್ಲಾ ಇದ್ರಾಗೂ ಇರ್ತೈತಿ. ನೀವ್ ಅದಕ್ಕೆ ಹೆಂಗ್ ಪ್ರಿಪೇರ್ ಮಾಡ್ಕೊಂತೀರಿ? ಅಂದ್ರೆ ಈಗ ನೀವ್ ಒಂದ್ ಹಳ್ಳಿ ಪ್ರತಿಭೆ, ಅಲ್ಲಿಂದ ಮತ್ ನೀವ್ ಬಂದ್ರಿ ಕನ್ನಡ ಸಾಹಿತ್ಯ ಭವನದಾಗ. ಆದ್ಮೇಲೆ ಅಲ್ಲಿ ಒಂದಿ ಸರ್ಸ್ ನಿಮ್ ಪ್ರತಿಯೊಬ್ರು ಸಿಕ್ಕವ್ರು ಒಂದೊಂದ್ ಸ್ಟೆಪ್ ಮುಂದ ಹೇಳಿರ್ತಾರ ಹೊರತು ನಿಮ್ ಕೆಳಗಂತೂ ಇಲ್ಲ. ಸೊ ಹೆಂಗಿದ್ರ ಆ ಒಂದ್ ಪ್ರಿಪರೇಷನ್ ಹೆಂಗಿತ್ತು? ಪ್ರಿಪರೇಷನ್ ಹೆಂಗಂದ್ರ ಪ್ರತಿ ಒಂದ್ ನಮ್ ಕಾಲೇಜ್ ಆತು, ಸ್ಕೂಲ್ನಾಗ ಆತು, ಪ್ರತಿಯೊಂದು ಪ್ರೋಗ್ರಾಮ್ಗೆ ನಾನ್ ಇಲ್ದ ಕಾರ್ಯಕ್ರಮ ಮಾಡ್ತಿರ್ಲಿಲ್ರಿ. ಯಾವ್ದೇ ಇದ್ರು ಸುಜಾತ ಹದ್ದಾಳಿ ಅಂದ್ರೆ ಸುಜಾತ ಹದ್ದಾಳಿ ಅಂತ ಕರಿತಿದ್ರು. ಹದ್ದಾಳಿ ಅಂತ ಕರೆದ. ಬಟ್ ನಮ್ಗ ಏನೇ ಇದ್ರು ಕರಿತಿದ್ರು, ಮಾಡ್ತಿದ್ರು. ಆದ್ರೆ ನಾನು ಪ್ರತಿಯೊಂದು ಫಂಕ್ಷನ್ ಇತ್ತಂದ್ರೆ ನಾನ್ ಪ್ರಿಪೇರ್ ಆಗ್ತಿದ್ದೆ. ಆದ್ರೆ ಇಲ್ಲೊಂದ್ 6 ಮಂತ್ ಕಲ್ತಿದ್ನಲ್ಲ 10th ಇದ್ದಾಗ, ಅದಷ್ಟೇ ನನ್ಗ. ಆಮೇಲೆ ಅದ ಹಿಂದೂ ಮುಂದೆ ಏನೋ ಗೊತ್ತಿರ್ಲಿಲ್ಲ. ಅದು ಕಲ್ತಿದ್ ಒಂಚೂರ್ ನನಗ ಅದ ಉಳ್ಕೊಂತ ನನಗ್ ಸಂಗೀತ. ಅದ್ರಿಂದ ಹಂಗ ನಾ ಮುಂದುವರೆದು ಆಮೇಲೆ ಲಾಸ್ಟ್ ಸ್ಟೇಟ್ ಲೆವೆಲ್ ಎಲ್ಲ ನಾನು ಅವಾಗ ಆಗಿನ ಟೈಮ್ ನ ಪ್ರತಿಭಾ ಕಾರಂಜಿಗೆಲ್ಲ ಭಾಗವಹಿಸಿದ್ದೆ. ಫಸ್ಟ್ ಸೆಕೆಂಡ್ ನಂದ ಡಿಸ್ಟಿಕ್ ಲೆವೆಲ್ ಹಿಂಗೆಲ್ಲ ಕಂಟಿನ್ಯೂ ಇತ್ರಿ. ಸ್ಟೇಟ್ ಲೆವೆಲ್ ಮಟ್ಟ ಹೋಗಿ ಬಂದೆ ರೀ. ಅದಾದ್ಮೇಲೆ PUC ಮುಗಿದ ನಂತರ ನಾನು ಬ್ರೇಕ್ ತಗೊಂಡು ಆಮೇಲೆ ಮ್ಯಾರೇಜ್ ಫಿಕ್ಸ್ ಆಯ್ತಲ್ಲ, ಅಲ್ಲಿಂದ ನಂದು ನ್ಯೂ ಜರ್ನಿ ಸ್ಟಾರ್ಟ್ ಆಗಿದ್ದು. ನಮ್ಮ ಮನೆಯವ್ರ ಸಪೋರ್ಟ್ ಜಾಸ್ತಿ, ನಮ್ಮ ಯಜಮಾನ್ರದ್ದು. ಸೊ ನ್ಯೂ ಜರ್ನಿ ಅಂದ್ರೆ ಯಾವ ಟೈಪ್? ಯಾಕಂದ್ರ ನಂದ ಮದುವೆ ಆಗಿ ಒಂದ್ 1.5 ವರ್ಷ ಅಷ್ಟೇ ನನ್ನ ಗಂಡನ ಮನಿ MK ಹುಬ್ಳಿ ನಾನ್ ಕೊಟ್ಟಿದ್ದು. ನಮ್ಮ ಮನೆಯವರು ಒಂದು ಪಿ ಟೀಚರ್. ಹಿಂಗಾಗಿ ಅವ್ರಿಗೆ ಏನಾದ್ರೆ ನಾನು ಅಂದಿದ್ದೆ ಮದ್ವೆಗಿಂತ ಮುಂಚೆ ಫಿಕ್ಸ್ ಆಗ್ಬೇಕಾದ್ರೆ, ನಿಮ್ಗೆ ಏನ್ರ ಹಂಗ ಮಾತುಕತೆ ಆದಾಗ ನಿಮ್ಗೆ ಏನ್ ಇಂಟ್ರೆಸ್ಟ್ ಐತಿ, ನಿಮ್ಗೆ ಯಾವ್ದ್ರೊಳಗೆ ಏನಾರ ಮಾಡ್ತೀರ ಅಂದಾಗ, ನಮ್ಮ ಮನ್ಯಾಗನು ಪೇರೆಂಟ್ಸ್ ಅಂದ್ರೆ ಹಂಗ ಇಲ್ಲ ಅವ್ಳು ಹಾಡ್ತಾಳ್ರಿ ಅಂದಾಗ ಅವ್ರು ಕೇಳಿದ್ರು. ಹೌದು ನಾನು ಕಲ್ತೇನ್ ಸ್ವಲ್ಪ, ಅದ್ರ ಕಂಟಿನ್ಯೂ ಮಾಡಿಲ್ಲ ಅಂತ ಹೇಳಿದಾಗ ಅವ್ರಿಗೆ ತಲೆ ಒಳಗಿತ್ತು, ನಮ್ಮ ಮಿಸಸ್ ಹಾಡ್ತಾರೋ ಸ್ವಲ್ಪ ಅಂತೇಳಿ. ಹಂಗಿದ್ದಾಗ ನಾನು ಅದ ಒಂದ್ ಟೈಮ್ ಹೆಂಗಂದ್ರ MK ಹುಬ್ಳಿ ಊರಾಗ ಒಬ್ರು ಹಿರೇಮಠ್ ಸರ್ ಮತ್ತೆ ಆನಂದ್ ಶಿರ್ಕೊಳ್ ಅಣ್ಣ ಅಂತೇಳಿ, ಅವರು ಸ್ಕೂಲ್ ಟೀಚರ್ಸ್ ಅನ್ನಾರ, ಇಬ್ರು ಗೌರ್ಮೆಂಟ್ ಟೀಚರ್ಸ್. ಅವರು ಏನ್ ಮಾಡ್ತಿದ್ರು, ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಿದ್ರಿ ಮನ್ಯಾಗ MK ಹುಬ್ಳಿ ಒಳಗ. ಅಲ್ಲಿ ಹೋದಾಗ ನನಗ ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲಾ ಸೇರಿ ಮತ್ ಹಿಂಗ ಏನೋ ಮಾತುಕತೆ ಕುಂತಾಗ ಮತ್ ಹಂಗ ಬಂದಿದ್ದು ಮಾತಿದ್ದು, ನಮ್ಮ ಮಿಸಸ್ ಹಾಡ್ತಾರ ಅಂತ. ಹಂಗಿದ್ರ ನೀನ್ ಅಲ್ಲಿ ಕಳಿಸು, ಪ್ರಾಕ್ಟೀಸ್ ಆಗ್ತತಿ ಅಂತೇಳಿ ಅಂದಾಗ ನಾನು ಅಲ್ಲಿ ಸ್ವಲ್ಪ ಹೋಗ್ತಿದ್ದೆ ಊರಾಗನ. ಅವ್ರ ಜೊತೆ ನಾನು ಕರೋಕೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ನನ್ ಕರೋಕೆ ಹಾಡ್ಲಿಕ್ಕನ ಬರ್ತಿರ್ಲಿಲ್ಲ. ಅಲ್ಲಿ ಹಂಗ ಪ್ರಾಕ್ಟೀಸ್ ಅವ್ರ ಏನ್ ಮಾಡ್ತಾರ ಹೋಗ್ತಿದ್ದೆ. ಆದ್ರೆ ಸ್ವಲ್ಪ ನಮ್ ಹೆಣ್ಮಕ್ಳು ಹಳ್ಳಿಯಿಂದ ಬಂದಾಗ ಸ್ವಲ್ಪ ಮುಜುಗರ, ಸಂಕೋಚ ಜಾಸ್ತಿ ಇರೋದ್ರಿಂದ ನಾನು ಜಾಸ್ತಿ ಹೋಗ್ಲಿಲ್ಲ. ಹಂಗಾಗಿ ಅಲ್ಲಿಗೆ ಬಿಟ್ಟುಬಿಟ್ಟೆ. ಅದಾದ್ಮೇಲೆ ಇನ್ನೂ ಒಂದ್ ವಿಶೇಷ ಹೇಳ್ಬೇಕಂದ್ರೆ, MK ಹುಬ್ಬಳ್ಳಿ ಊರಾಗ ಸಂಗೀತ ಪ್ರತಿಭೆಗಳು ಬಾಳ ಅದಾವ್ರಿ. ಯಾಕಂದ್ರ ಶೆಹನಾಯಿ ಒಳಗ್ ಪದ್ಮಶ್ರೀ ತಗೊಂಡಂತ ಬಾಳೇಶ್ ಅಂತ ಹೇಳಿ ಅವ್ರಿಗೆ ಚೆನ್ನೈನಾಗ ಇರ್ತಾರು. ಯಾಕಂದ್ರ ಅವರು ಕೂಡ MK ಹುಬ್ಳಿ ಪ್ರತಿಭೆನ. ಅಂತವ್ರು ಬಾಳ ಜನ ಅದಾರ ನಮ್ MK ಹುಬ್ಳಿ ಸುತ್ತಮುತ್ತಲಾತು, MK ಹುಬ್ಳಿ ಊರಾಗ ಆತು, ಪ್ರತಿಭೆಗಳು ಬಾಳ ಅದಾರ. ಅದ್ರ ಇನ್ನೂ ಸ್ವಲ್ಪ ಜನ ಬೆಳಕಿಗೆ ಬಂದಿಲ್ಲ, ಆದ್ರೂ ಸ್ವಲ್ಪ ಜನ ಬೆಳಕಿಗೆ ಬಂದಾರ. ಮೋಸ್ಟ್ಲಿ ಆ ಒಂದು ಕಾರಣದಿಂದ ನನಗ ಅಲ್ಲಿ ಒಂದ್ ಗಾಯನ ಇಲ್ಲಿ ಬೆಳಕ್ ಹಚ್ಚಿರ್ಬೋದು. ಆ ಒಂದ್ ಏನ್ರೆ ದೈವ ಇಲ್ಲ ದೇವ್ರ ಸೃಷ್ಟಿನೂ ಇರ್ಬೋದು. ಸಪೋರ್ಟ್ ಬಾಳ ಸಿಕ್ತು, ಸಪೋರ್ಟ್ ಸಿಕ್ತು. ಆಮೇಲೆ ಅದ್ ನೋಡ್ರಿ ಯಾರಿಗೂ ಹೇಳಕ್ ಬರಂಗಿಲ್ಲ. ಯಾಕಂದ್ರ ನಾನು ಹುಟ್ಟಿದ್ದ ಬೇರೆ ಬೆಳೆದಿದ್ದ ಬೇರೆ ಊರು. ನನಗ್ ಗಾಯನ ನಾನ್ ಹಾಡ್ತಿದ್ದೆ. ಆದ್ರ ಮದುವೆ ಆದ್ಮೇಲೆ ನನಗ ಅಲ್ಲಿ ಸಪೋರ್ಟ್ ಸಿಕ್ತಿತ್ತಂದ್ರ ಅದಕ್ಕೇನ್ರ ಒಂದ್ ದೈವ ಏನ್ರೆ ಆಶೀರ್ವಾದ ಇರ್ಬೋದು ದೇವ್ರದ್ದು ಅಂತೇಳಿ ಅನ್ಕೋತೀನಿ. ಯಾಕಂದ್ರ ಅಲ್ಲಿಯೂ ಬಹಳ ಸಂಗೀತಕ್ಕ ಬಾಳ ಬೆಲೆ ಐತಿ, ಪ್ರೋತ್ಸಾಹ ಐತಿ. ಯಾಕಂದ್ರೆ MK ಹುಬ್ಳಿ ಪ್ರತಿಯೊಬ್ರು ಕ್ಲಾಸಿಕ್ ಅಂದ್ರೆ ಅಲ್ಲಿ DP ಹಿರೇಮಠ್ ಅಂತ ಗುರುಗಳು ಇದ್ರು, ಹಿಂದೂಸ್ತಾನಿ ಸಂಗೀತ ಕಲಿಸ್ತಿದ್ರಂತೆ. ಅಂತ ಊರಾಗ ನಾನು ಹೋಗಿ ಸ್ವಲ್ಪ ಸಂಗೀತ ಕಲ್ತೇನೆ ಅನ್ನಕ್ ನನಗೊಂದ್ ಖುಷಿ ಅದ. ಆದ್ರೆ ನಾ ಇಷ್ಟೆಲ್ಲಾ ಏನೋ ಪ್ರಯತ್ನ ಪಟ್ರು ನಮ್ಮ ಯಜಮಾನ್ರ ಸಪೋರ್ಟ್. ಯಾಕಂದ್ರೆ ನಾವ್ ಮದ್ವೆ ಆಗಿ ಬೆಳಗಾವ್ ಶಿಫ್ಟ್ ಆದ್ರಿ.
ನಾನು ಬೆಳಗಾವಿಗೆ ಬಂದ್ 9 ವರ್ಷ ಆಯ್ತು. 9 ವರ್ಷನಾಗ ನಾನು 8 ವರ್ಷ ಮ್ಯೂಸಿಕ್ ಕಲ್ತೇನೆ. 8 ವರ್ಷ ಸಂಗೀತನ ಅಂದ್ರ ಕೇಲಿಗೆ ಹಂಗ ಸುಮ್ ಟೈಮ್ ಪಾಸ್ ಮ್ಯೂಸಿಕ್ ಕ್ಲಾಸಸ್ ಅಡ್ಮಿಷನ್ ಮಾಡೋನು. ನಾನ್ ಸ್ಕೂಲ್ ಹೋಗ್ತೇನೆ, ನೀನು ಮನ್ಯಾಗ ಒಬ್ಬಕಿನ ಇರ್ತೀಯ ಅಂತೇಳಿ ಅಂದಾಗ ನಾನು ಡಿಪ್ಲೊಮಾ ಇನ್ ಮ್ಯೂಸಿಕ್ ಅಂತೇಳಿ ಅಡ್ಮಿಷನ್ ತಗೊಂಡೆ ರೀ. ನಾನ್ ಅಡ್ಮಿಷನ್ ಮಾಡಿದಾಗ ಅಲ್ಲಿ ಡಾಕ್ಟರ್ ದುರ್ಗಾ ನಾಡ್ಕರ್ನಿ, ಡಾಕ್ಟರ್ ಸುನಿತಾ ಪಾಟೀಲ್ ಮೇಡಮ್, ಆಮೇಲೆ ಡಾಕ್ಟರ್ ಸ್ನೇಹ ರಾಜುರ್ಕರ್, ಯಾದವೇಂದ್ರ ಪೂಜಾರಿ ಸರ್, ಆಮೇಲೆ ತಬ್ಲಾದಾಗ ರಾಹುಲ್ ಮಂಡೋಳ್ಕರ್, ಆಮೇಲೆ ಯಾದವೇಂದ್ರ ಪೂಜಾರಿ, ಇನ್ನೊಬ್ರು ಹೆಸರು ನೆನಪು ಬರುವಾಗ. ಸೊ ಏನ್ ಕಲಿತಿದ್ರಲ್ಲಿ? ಅಲ್ಲಿ ನಾನು ಹಿಂದೂಸ್ತಾನಿ ಸಂಗೀತ ಹಿಂದೂಸ್ತಾನಿ ಹಿಂದೂಸ್ತಾನಿ ಸಂಗೀತ ನಾನು ಕಲ್ತಿದ್ದು ಒಂದ್ 1 ಇಯರ್. 2ನೇ ವರ್ಷ ನಾನು ನಾರ್ಮಲ್ ಹಂಗ ಕಲ್ತಿದ್ದು, ಏನೋ ಒಟ್ಟ ಸುಮ್ ಏನೋ ಮನ್ಯಾಗ ಖಾಲಿ ಕೂಡ್ರೋದ್ ಬೇಡ ಒಂದ್ ಬಂದೇನಿ. ಆದ್ರೆ ಸ್ಟಾರ್ಟಿಂಗ್ ಏನಂತ ಬಿಗಿನಿಂಗ್ ಕಲಿಬೇಕಾದ್ರೆ ಸ್ವಲ್ಪ ಡಿಫಿಕಲ್ಟ್ ಅನಿಸ್ತು. ಆದ್ರೆ ನಾವೆಲ್ಲಾ ಕಲ್ತಿದ್ ನಮ್ಗೆ ಗೊತ್ತಿರ್ಲಿಲ್ಲ ಇಷ್ಟು ಸಂಗೀತ ಒಳಗೆಲ್ಲಾ ಐತಿ ಅಂತೆ. ಅದ್ ಇನ್ನೂ ಅದೇ ನಮ್ಮಂತವ್ರ ನಾವ್ ಸಣ್ಣವ್ರ ಸಂಗೀತ ಬಗ್ಗೆ ಮಾತಾಡಕ ಬಾಳ ಜನ ಅದಾರ ಮಾತಾಡೋರು. ಆದ್ರ ಅಷ್ಟು ನಾವು ಕಲ್ತಿದ್ದೇನಂದ್ರ ಒಂದ್ ರಾಗ ಐತಂದ್ರ ಆ ರಾಗನಾಗಿಂದ ಏನೋ ಒಂದ್ ದೊಡ್ಡ ಶಕ್ತಿ ಐತಿ ಅಂತ ಹೇಳಿ. ಯಾಕಂದ್ರ ಅಷ್ಟ್ರಿಗೂ ಯಾರಿಗೂ ಬರಾಕ್ ಸಾಧ್ಯ ಇಲ್ಲ. ಅದು ನಾವ್ ಕಲ್ತಿದ್ದು ಒಂದ್ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆದ್ರೂನು 2ನೇ ವರ್ಷಕ್ ಡಿಪ್ಲೊಮಾ ಇನ್ ಸೆಕೆಂಡ್ ಇಯರ್ ನಾನು ಇರ್ಬೇಕಾದ್ರೆ ಇನ್ನೊಬ್ರು ಅಲ್ಲಿ ಡಿಪ್ಲೊಮಾ ಫಸ್ಟ್ ಅಡ್ಮಿಷನ್ ಮಾಡಕ್ ಬಂದಿರಿ. ನಮ್ಮದು ಮಂಚ ಪ್ರದರ್ಶನ ಅಂತ ನಡೀತದ ಸಂಗೀತ. ಮಂಚ ಪ್ರದರ್ಶನ ಏನಂದ್ರೆ ನಾವೇನ್ ಕಲಿತೇವಿ ಇಷ್ಟ ದಿನ ಅದನ್ನ ಅಲ್ಲೇ ವ್ಯಕ್ತಪಡಿಸ್ಬೇಕು ಅಂದ್ರೆ ಹಾಡು ತೋರ್ಸ್ಬೇಕ್ರಿ ಗುರುಗಳ ಮುಂದ. ಅದ ನೆಕ್ಸ್ಟ್ ಏನ್ ಇರ್ತದ, ನಮ್ದು ಎಕ್ಸಾಮ್ ಇರ್ತೈತಿ, ಪ್ರಾಕ್ಟಿಕಲ್ ಇರ್ತೈತಿ, ಥಿಯರಿನೂ ಎಕ್ಸಾಮ್ ಇರ್ತೈತಿ. ನಾವು ಏನ್ ಪ್ರಾಕ್ಟೀಸ್ ಮಾಡಿದೇವಿ ಅಂತ ಹೇಳಿ ನಮ್ ಗುರುಗಳು ಏನ್ ಮಾಡ್ತಿದ್ರು, ಮ್ಯಾಲ ನಮ್ ಸುಂಟಾ ಪಾಟೀಲ್ ಅಂತವ್ರೆಲ್ಲ ಮ್ಯಾಲ ಒಂದ್ ನಮ್ಗ್ ಸ್ಟೇಜ್ ಇತ್ರಿ. ವಿದ್ಯಾರ್ಥಿಗಳಿಗೆ ಹಾಡ್ಲಿಕ್ಕೆ ಅಂದ್ರ ಭಯ ಇರಬಾರ್ದು. ಈಗಿನ ನಾನು ಅಂತೇಳಿ ಅಲ್ಲಿ ಕಲಿಯೋರಿಗೆ ಒಂದ್ ವೇದಿಕೆ ಇತ್ತು ಅಲ್ಲಿ. ನಾವ್ ಅಲ್ಲಿ ಹಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜನ ಅಡ್ಮಿಷನ್ ಬಂದಿದ್ರು. ಆ ಟೈಮ್ನಾಗ ಅವರು ಅಲ್ಲಿ ಬಂದಿದ್ರು. ಅದ್ರೊಳಗೆ ಒಬ್ರು ಡಾಕ್ಟರ್ ಸುಹಾಸಿನಿ ದೇಶಪಾಂಡೆ ಅಂತೇಳಿ, ಅಕ್ಕಿದಿಂದ ಮೋಸ್ಟ್ಲಿ ಸಪೋರ್ಟ್ ಜಾಸ್ತಿ ಸಿಕ್ತು ನನಗೆ. ಯಾಕಂದ್ರ ನೀ ಏನ್ ಚಂದ ಹಾಡಿದೀನಿ, ನೀನು ಏನ್ ಧ್ವನಿ ಚಂದ ಅದ, ಸ್ವಲ್ಪ ಹಂಗ ಮುಂದ್ ಸೀರಿಯಸ್ಲಿ ಸ್ವಲ್ಪ ಕಲೀರಿ ಅಂತೇಳಿ ಹೇಳಿದಾಗ ಸುಮ್ ನಾವ್ ಜಸ್ಟ್ ನಾರ್ಮಲ್ ಹೇಳಿದ್ರಕ್ಕಿ. ಅದಾದ್ಮೇಲೆ ಸುಮ್ ಜಸ್ಟ್ ಹಂಗ ಬೆಳತಾ ಅವ್ರು ನನಗ್ ಜಾಸ್ತಿ ಅಕ್ಕಿನೂ ಸಪೋರ್ಟಿವ್ ಜಾಸ್ತಿ ಮಾಡಿದ್ಲ. ಫ್ರೆಂಡ್ಶಿಪ್ ಒಳಗ ಆಯ್ತು, ಗುರುಗಳನ್ನು ಆಯ್ತು. ನಾನ್ ಡಿಪ್ಲೊಮಾ ಸೆಕೆಂಡ್ ಇಯರ್ ದಿಂದ ಸ್ವಲ್ಪ ಸೀರಿಯಸ್ ತಗೊಂಡೆ, ಕಲಿಬೇಕು ಅಂತೇಳಿ. ಆದ್ರ ಡಿಪ್ಲೊಮಾ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಬಿಡ್ಬೇಕು ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ನಮ್ಮ ಯಜಮಾನ್ರು ನನಗೂ ಗೊತ್ತಿರ್ಲಿಲ್ಲ, ಹೋಗಿ ಮತ್ BA ಮ್ಯೂಸಿಕ್ ಅಡ್ಮಿಷನ್ ಮಾಡಿ ಬಂದಿದ್ರು. BFA ಅಲ್ಲೇ ಕೇಳಿ ಒಳಗ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್. ಹಿಂದೂಸ್ತಾನಿ ಮ್ಯೂಸಿಕ್ ಎಷ್ಟು ವರ್ಷ ಕೋರ್ಸ್ ಇರೋದು? ಅದೇ ಕೋರ್ಸ್ ಅಂತಿಲ್ರಿ, ಅದಕ್ಕೇನು ಕೊನೆನೇ ಇಲ್ಲ. ಅದ ಎಷ್ಟು ನಾವ್ ಕಲ್ತಷ್ಟು ಅದ ಹಂಗ ಸಾಗರ್ ಇದ್ದಂಗ. ಅದ ನಾವ್ ಎಷ್ಟು ಕಲಿತೇವಿ ಅದ್ರಷ್ಟು ನಾವು. ಎಷ್ಟು ವರ್ಷ ಮಾಡಿದ್ರಿ? ನಾನು ಕೇಲಿ ಒಳಗ 6 ವರ್ಷ ಕಲ್ತೇನ್ರಿ. ಕೇಲಿ ಒಳಗ 6 ವರ್ಷ, ಹುಬ್ಳಿ ವುಮೆನ್ಸ್ ಕಾಲೇಜ್ನಾಗ 2 ವರ್ಷ ಮಾಸ್ಟರ್ಸ್ ಮಾಡ್ಕೊಂಡೆ ಮ್ಯೂಸಿಕ್ ಒಳಗನ. ಕೇಲಿ ಒಳಗ 6 ವರ್ಷ, ಅಲ್ಲಿ 2 ವರ್ಷ, 8 ವರ್ಷ ಟೋಟಲ್ ಕಲ್ತಿದ್ದು. ಆದ್ರೆ ಇನ್ನು ಕಲಿಬೇಕಂತ ಆಸೆ ಐತಿ, ಕಂಟಿನ್ಯೂ ಮಾಡಿದೇನೆ, ಕಲಿಯತೇನ್ರಿ ಬೇರೆ ಕಡೆ. ಮತ್ ಹಂಗ ಕಂಟಿನ್ಯೂ ಐತಿ ಪ್ರೈವೇಟ್ ಹಿಂದೂಸ್ತಾನಿ ಸಂಗೀತನ. ಅದು ಸಂಗೀತ ಅದಕ್ಕೆ ಬಾಳ ಇದಿರ್ತಾವ್ರಿ. ಹಿಂದೂಸ್ತಾನಿ ಸಂಗೀತ ಅಂದ್ರೆ ಬಾಳ ಕಲಿಯೋದು, ಬಾಳ ಟೈಪ್ ಇರ್ತಾವ. ವೆರೈಟಿ ಆಫ್ ರಾಗಾಸ್ ಅಂತೂ ಸಾಕಷ್ಟು ಲಕ್ಷ ಗಂಟ್ಲೆ ರಾಗಗಳ್ದಾವ್, ಸಾಕಷ್ಟು ಸಾವಿರಾರು ರಾಗಗಳ್ದಾವ್. ಅದ್ ಕಲಿತ್ರು ತೀರಂಗಿಲ್ಲ. ಅದು ಸ್ವಲ್ಪರ ಮಟ್ಟಿಗೆ ಆದ್ರೂ ನಾವ್ ಕಲಿಬೇಕಂದ್ರ ಅದು ಒಂದ್ ಇರೋ 7 ಸ್ವರ ಆದ್ರ ಅದ್ರಾಗ ಇಡೀ ಜಗತ್ತನು ಎಷ್ಟೈತ್ಲ ಅಷ್ಟು ದೊಡ್ಡದು ಇರ್ಬೇಕು, ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಸಂಗೀತ ಕೊನೆ ಇಲ್ಲ ಅಂತ ಹೇಳಿದೆ. ನನ್ಗೆ ಎಷ್ಟು ಸಾಧ್ಯ ಆಗ್ತೈತ್ಲ ನಾನು ಅಷ್ಟ್ ಕಲ್ತೇನಿ. ಇನ್ನು ಕಲಿಬೇಕಂತ ಬಹಳ ಆಸೆ ಐತಿ. ಕಲ್ಕೊಂತ ಹಂಗ ನನ್ಗೆ ಎಲ್ಲಿ ಮಠ ಆಗ್ತದ ಅಲ್ಲಿ ಮಠ ನಾನು ಕಂಟಿನ್ಯೂ ಇಡ್ತೇನೆ. ಬಟ್ ಅದ್ರಾಗ ವೆರೈಟಿ ಬಾಳ ಅದಾವ. ಅಂದ್ರ ನೀವೀಗ ಹಳ್ಳಿ ಪ್ರತಿಭೆ MK ಹುಬ್ಳಿ ಅಂತ ಒಂದ್ ಊರಾಗ ನೀವು ಅಲ್ಲಿಂದ ನಿಮ್ದು ಜರ್ನಿ ಶುರು ಆಕೈತಿ. ಸಡನ್ ಶಿಫ್ಟ್ ಹಿಂದೂಸ್ತಾನಿ ಕೇಲಿ ಒಂದ್ ದೊಡ್ಡ ಸಂಸ್ಥೆ, ಅದನ್ನ ಹೆಂಗ್ ನೀವು ಇದನ್ ಮಾಡ್ಕೊಂಡ್ರಿ? ಅಂದ್ರೆ ಟಫ್ ಆಕೈತಿ. ಯಾಕಂದ್ರ ಅಲ್ಲಿ ಜಾನಪದ, ಅಲ್ಲೆಲ್ಲ ಭಜನಿ ಆ ಟೈಪ್ ಇರ್ತದೆ. ಇಲ್ಲೆಲ್ಲ ಹಂಗೆ ಕ್ಲಾಸಿಕ್ ಇರ್ತೈತಿ. ಕ್ಲಾಸಿಕಲ್ ಎಲ್ಲ ಪೂರಾ ಸೌಂಡ್ ಆಗಿರ್ಬೋದು, ವಾಯ್ಸ್ ಒಂದೊಂದ್ ಮೈನ್ಯೂಟ್ ನಿಮಗ ತಿಳಿಸಿ ಹೇಳ್ತಾರ ಅವ್ರು. ಇಲ್ಲಿ ತಪ್ಪಾಯ್ತಿ, ಅಲ್ಲಿ ನಡೆಸ್ತಾರ ಅವ್ರು. ಅದ್ ಅಷ್ಟ್ ಟಫ್ ಆತ್ರಿ ನೀವು ಫಸ್ಟ್ ಕೇಳಿಗ್ ಸ್ಟೆಪ್ ಇಟ್ಟಾಗ? ಹೇಳೋ ರೀತಿ, ಅದನ್ನ ಅರಗಿಸ್ಕೊಳ್ಳೋದು, ತಗೊಳ್ಳೋದು ಎಷ್ಟು ಇದು ಅನ್ಸ್ತಿ? ನಾನು ಫಸ್ಟ್ ಅವಾಗ ಅಡ್ಮಿಷನ್ ಮಾಡಿದಾಗ ನನ್ಗೆ ಸ್ಟಾರ್ಟಿಂಗ್ ಕ್ಲಾಸ್ ತಗೊಂಡಿದ್ದು ಸುನಿತಾ ಪಾಟೀಲ್ ಮೇಡಮ್ ಅವರು. ನಾನು ನೆನಪೈತ್ರಿ, ನನ್ ಮಗ 2.5 ವರ್ಷ ನಾವಿದ್ದ. ನಾನ್ ಅಡ್ಮಿಷನ್ ಮಾಡಿದಾಗ ಅವ್ನ ತೊಡಿ ಮೇಲೆ ಮಲಗಿಸ್ಕೊಂಡು ನಾನು ಕ್ಲಾಸ್ ಕೇಳ್ತಿದ್ದೆ.
ಅವ್ರು ಕೇಳ್ಯಾಗ ಕೇಲಿ ಒಳಗ ಅದ್ರ ಹೇಳಿದ್ರ ನೀವು ಹಳ್ಳಿದಿಂದ ಇಲ್ಲಿ ಬಂದ್ ನಿಮ್ಗೆ ಹೆಂಗ ಅದ್ರ ಅಲ್ಲಿಗೆ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಬಹಳ ಡಿಫಿಕಲ್ಟ್ ಇತ್ತು. ಅಂದ್ರೆ ನಾವು ಸುಮ್ಮೆನ ಒಂದ್ ಹಳ್ಳಿ ಗಾಯಕರದ ಒಂದೇನೋ ಜನಪದ ಅಂದ್ರೆ ಜನಪದ ಹಾಡ್ಕೊಂತ ಬಂದಿದ್ವಿ ನಾವ. ಜನಪದ ಅಥವಾ ಭಾವಗೀತೆ ಇವೆಲ್ಲ ಸುಗಮ ಸಂಗೀತ ಒಳಗ್ ನಾನು ಹಾಡ್ತಿದ್ದೆ. ಒಂದ್ ಸ್ವಲ್ಪ ಅಷ್ಟ್ ಹಾಡುವಷ್ಟು ಇದಿತ್ತು ನನಗ. ಆದ್ರೆ ಕ್ಲಾಸಿಕಲ್ ಒಳಗಂತ ಬಂದಾಗ ನನಗೊಂದು ಸ್ಟಾರ್ಟಿಂಗ್ ಕಲ್ತಿದ್ ನಾನು ಭೂಪರಾಗ. ಈಗ ಭೂಪರಾಗ ಆದ್ಮೇಲೆ ಅಯ್ಯೋ ಏನ್ ಹಾಡತ್ತಾರ ಸಾರೇಗಪ್ಪ ದಸ ಹಿಂಗೆಲ್ಲ ಅದ ರಾಗ ವೈಸ್ ಹೇಳ್ಕೊತ ಬಂದಾಗ ಡಿಫಿಕಲ್ಟ್ ಆಗ್ತಿತ್ತು ಕಲ್ಯಾಕ, ಕಷ್ಟ ಬಾಳ ಆಗ್ತಿತ್ರಿ. ಯಾಕಂದ್ರೆ ಒಂದ್ ಏನೋ ಸ್ವರಗಳು ಹತ್ತಿರ್ಲಿಲ್ಲ, ಇಲ್ಲ ಹಾಡಕ್ ಹೋಗಿ ಬ್ಯಾರೆ ರಾಗ ಚೇಂಜ್ ಆಗ್ತಿತ್ತು. ಅವಾಗ ನನ್ನ ಮನೆಯವ್ರಿಗೆ ಅಂದೆ ನನ್ಗ್ ಸ್ವಲ್ಪ ಕಲ್ಯಾಕ ನಂಗೆ ಸ್ವಲ್ಪ ಕಷ್ಟ ಆಗತೈತಿ ನನಗ. ಅಡ್ಜಸ್ಟ್ ಆಗಕ್ ಟೈಮು ಆಯ್ತು, ಸುಮ್ ಬಿಡ್ತೇನೆ. ಇಲ್ಲ ಟೈಮ್ ಪಾಸ್ ಅಷ್ಟೇ, ನಾನು ಬಾಳ ತಲೆ ಕೆಡ್ಸ್ಕೊಳಂಗಿಲ್ಲ. ಸುಮ್ ಟೈಮ್ ಪಾಸ್ ನನಗೆ 2 ವರ್ಷ ಹೆಂಗಾರ ಈಗ ಮಾಡಿನ ಕಲ್ತ್ ಮುಗಿಸ್ಬಿಡ್ತೇನಿ ಅಂತೇಳಿ ಅವ್ರಂದ್ರು, ನೀನು ಕಲ್ಯಾಕು ಹೋಗ್ಬೇಡ, ನೀನ್ ಏನು ಕೆಲ್ಸಾನು ಮಾಡಕ್ ಹೋಗ್ಬೇಡ, ಸುಮ್ ಅಲ್ಲಿ ಕುಂದ್ರು ಏನ್ ಹೇಳ್ಕೊಡ್ತಾರ ಒಂದ್ ತಲೆಯಾಗ ಅಷ್ಟ ಹಾಕೊಂಡ್ ಬಾ, ಬಂದ್ರ ಹಾಡು ಇಲ್ಲಾಂದ್ರೆ ಬಿಡು ಅಂತೇಳಿ ಅಂದ್ರ. ಆ ಟೈಮ್ನಾಗ ನಮ್ಮ ಮನೆಯವ್ರ ಅಂದ್ರು, ನೀನ್ ಜಾಸ್ತಿ ಅದನ್ನೆಲ್ಲಾ ತಲೆಗ್ ಹಾಕೋಬೇಡ, ಎಷ್ಟ್ ಬರ್ತದ ಮನ್ಯಾಗ ಟೈಮ್ ಕಳೆದ್ರ ಬದ್ಲಿ ಆ ಸಂಗೀತ ಕ್ಲಾಸ್ ಒಳಗ್ ನೀನ್ ಟೈಮ್ ಕೊಡು, ಎಷ್ಟು ಆಗ್ತದ ಅಷ್ಟ್ ನಿನಗ ಅಲ್ಲಿ ಕಲ್ಕೊಂತ ಬಾ, ಬಂದಷ್ಟ್ ಹಾಡು ಬರ್ಲಿಲ್ಲ ಅಂದ್ರೆ ಬಿಟ್ಬಿಡು, ಬಾಳ್ ವಿಚಾರ ಮಾಡ್ಬೇಡ, ಅಲ್ಲಿ ಏನ್ ಆಗ್ತದ ಅಷ್ಟು ನಿನಗ ಪ್ರಯತ್ನ ಮಾಡ ಕಲ್ಯಾಕ ಅಂತ ಹೇಳಂದ್ರ. ಅವಾಗ ನಾನು ಆಯ್ತು ಬಿಡು ಹಿಂಗನಾತಾರ ಸುಮ್ ಹೋಗೋನು ಅಂತ ಹೇಳ ಅಂದಾಗ ನನ್ ಮಗನ್ ಕರ್ಕೊಂಡ್ ಹೋಗ್ತಿದ್ರಿ. ನನ್ ಮಗ ಬಾ ಸಣ್ಣವಿದ್ದ, ಅವ್ನ್ ಕರ್ಕೊಂಡ್ ಹೋಗ್ತಿದ್ದೆ. ಸ್ವಲ್ಪ ದಿನ ಡಿಫಿಕಲ್ಟ್ ಆತ, ಮಗನ್ ಎತ್ಕೊಂಡ್ ಹೋಗೋದು, ನಡ್ಕೊಂತ ಹೋಗ್ತಿದ್ದಾರೆ ಅಲ್ಲಿ ಮಠ, ಕೇಲಿ ಮಠ ಇಲ್ಲಿಂದ ಶ್ರೀನಗರದಿಂದ ಕೇಲಿ ಮಠ ನಡ್ಕೊಂತ ಹೋಗ್ತಿದ್ದಾರೆ. ಯಾಕಂದ್ರ ಹೋದ್ರ ಬಸ್ಸಿಗೆ ಹೋಗ್ಬೇಕು, ಇಲ್ಲಿಂದ ಸಿಬಿಟ್ಟು ಹೋಗಿ ಅಲ್ಲಿಂದ ಸುಮ್ ಟೈಮ್ ವೇಸ್ಟ್ ಅಂತ ಶಾರ್ಟ್ ಕಟ್ ಹಿಂಗ್ ನಡು ಹೋಗಿ ನಾನ್ ನಡ್ಕೊಂತ. ಅವಾಗ ನನ್ ಮಗ ಸ್ವಲ್ಪ ತಿಳುವಳಿಕೆ ತಂತಿದ್ದ, ಮಮ್ಮಿ ಕೈ ನೋಸ್ತಾವ್ ನೀನು ಸ್ವಲ್ಪ ನಡಿತೇನಿ ಅಂತ ಸಣ್ಣವಿದ್ದವಾಗ. ಅವಾಗ ಅಷ್ಟಾದ್ಮೇಲೆ ನನ್ ಹಂಗ ಜರ್ನಿ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಯ್ತು. ಅದ ನಾನು ಹೇಳಿದ್ನಲ್ರಿ, ಡಿಪ್ಲೊಮಾ ಸೆಕೆಂಡ್ ಇಯರ್ ಬಂದಾಗ ನನ್ ಫ್ರೆಂಡ್ ಸಹ ಅಕ್ಕಿದ್ದು ಸಪೋರ್ಟ್ ಜಾಸ್ತಿ. ಅಕ್ಕಿ ಬಾಳ ಹೇಳ್ತಿದ್ಲ, ಸುಮ್ನೆ ಕಲಿತೇನಂದ್ರೆ ಹಂಗ ಸುಮ್ ಹಾಡೋದು ಹೋಗೋದು ಅಷ್ಟಲ್ಲ, ಅದ್ರ ಜೊತೆಗೆ ಪ್ರಾಕ್ಟೀಸ್ ಇರ್ಬೇಕಂತ ಹೇಳಿದ್ಲಕ್ಕಿ. ನಾವ್ ಅಲ್ಲಿ ಕಲ್ತು ಮನಿಗ್ ಬಂದ್ರೆ ಏನ್ ಆಟಿಲ್ಲ, ಅಲ್ಲಿ ಏನ್ ಕಲ್ಸಿದಾರ ಅದನ್ನ ಬಂದ್ ನಾವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅದ್ರ ಮ್ಯಾಲ ನೀನ್ ಕಲ್ತಿದ್ದ ನಿನಗ್ ಉಳಿತೈತಿ. ಸುಮ್ನೆ ನೀವ್ ಇಲ್ಲಿ ಕಲ್ತು ಬಿಟ್ಟು ಮನಿಗ್ ಹೋಗಿ ಮತ್ ಮನಿ ಕೆಲ್ಸ ಮಾಡಿ ಬರೋದ್ರಾಗ ಏನು ಉಪಯೋಗ ಇಲ್ಲ ಅಂತಂದಾಗ ಅಲ್ಲಿ ಗೊತ್ತಾಯ್ತು ನನಗ, ನಾನು ಕಲಿಬೇಕು, ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ಆಕಿ ಬಂದಾಗಿಂದ ನನಗ್ ಗೊತ್ತಾಯ್ತು. ಆಕಿ ಹೇಳಿದ್ಲು, ಸಂಗೀತ ಕಲ್ಯಾಕತ್ರ ಬರೀ ಕಲ್ತ್ ಬಿಡಬಾರ್ದು, ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ. ಆ ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದೆ. ಬೆಳಿಗ್ಗೆ 5 ರಿಂದ 6 ಇಲ್ಲ 1.5 ತಾಸು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬೆಳಗಿನ ಟೈಮ್. ಇಲ್ಲಿ ಟೈಮಿಂಗ್ ಏನಿತ್ತು ಕ್ಲಾಸ್ ಏನ ಇಷ್ಟ ಅವರ ಹೋಗ್ಬೇಕಂತಿತ್ತ ನೀವ್ ಯಾವಾಗ? ಇಲ್ಲ ರೀ, 11 to 2 ನಮ್ ಬ್ಯಾಚ್ ಇತ್ರಿ, ಡಿಪ್ಲೊಮಾ ಇನ್ ಮ್ಯೂಸಿಕ್ ದವ್ರದ್ದು. 2 hours ಇತ್ರಿ, ಡೈಲಿ ಕಂಟಿನ್ಯೂ ಇರ್ತೈತಿ. ಇಲ್ಲ ರೆಗ್ಯುಲರ್ ಇರ್ತೈತ್ರಿ, ಬಟ್ ನಾವ್ ಡೈಲಿ 2 ತಾಸ ಅಂತ ಕುಂಡಿರ್ತಿರ್ಲಿಲ್ಲ. ಮನಿಗಾರ ಬಂದ್ ಏನ್ ಮಾಡೋದು ಅಂತೇಳಿ ನಾವ್ ಅಲ್ಲೇ ಕುಂದಿರ್ತಿದ್ವಿ ಕ್ಲಾಸ್ನಾಗ. ಮನ್ಯಾಗಾದ್ರು ಅದ ಕೆಲ್ಸ ಅದ ಮನೆ ಅಂತ ಹೇಳಿ ನಾವ್ ಅದ ಅಲ್ಲೇ ಕ್ಲಾಸ್ನಾಗ ಟೈಮ್ ಸ್ಪೆಂಡ್ ಮಾಡ್ತಿದ್ವು, ಬಂದಷ್ಟು ಕಲಿತಿದ್ವಿ. ಅದಾದ್ಮೇಲೆ ಹಂಗ ನಮ್ ಜರ್ನಿ ಚಾಲ ಆಯ್ತು. ಇವಾಗ 3 ಮಂದಿ ಗುರುಗಳ ಹತ್ರ ಒಂದೊಂದ್ ಟ್ಯಾಲೆಂಟ್ ಐತಲ್ಲಿ. ಸೊ ಡಿಫಿಕಲ್ಟ್ ಅಂದ್ರೆ ಏನ್ ಡಿಫಿಕಲ್ಟ್ ಆತ್ಲ ನಿಮಗೆ? ನೀವು ಬಿಫೋರ್ ಇಲ್ಲಿ ಸಾಹಿತ್ಯ ಸಮ್ಮೇಳನ ಕಲ್ತಿದ್ರಲ್ಲ, ಮತ್ತೆ ಇಲ್ಲಿ ಏನ್ ಡಿಫಿಕಲ್ಟ್ ಏನಂದ್ರ ನಾನು ಬರೇ ಹಾಡುಗಳು ಹಾಡ್ಕೊಂತ ಬಂದ್ ಹಂಗ ಸುಮ್ ನಾರ್ಮಲ್ ಸಣ್ಣ ಹಾಡುಗಳು, ಈಗ ಭಾವಗೀತೆ, ದೇಶಭಕ್ತಿ ಗೀತೆ, ಜನಪದ ಗೀತೆ ಹಿಂಗ ಹಾಡ್ಕೊಂತ ಬಂದಾಗ ಇಲ್ಲಿ ಕ್ಲಾಸಿಕಲ್ ವೈಸ್ ಅಂತ ಬರ್ತೈತ್ರಿ. ನಾನು ಸ್ಟಾರ್ಟಿಂಗ್ ಕರ್ನಾಟಕ ಸಂಗೀತ ಹಚ್ಚಿದ್ದೆ, ಅದು ಒಂದ್ 6 ತಿಂಗಳನ್ನು ಕಲ್ತಿರ್ಲಿಲ್ಲ. ಕರ್ನಾಟಕ ಸಂಗೀತ ಅಂದ್ರೆ ಏನ್ರಿ? ಅಂದ್ರೆ ಇಲ್ಲಿ ರೀಸನ್ ಏನ್ ಬೇಕಾದಷ್ಟ ಕಲಿಸ್ತಾರೇನ್ರಿ? ಇಲ್ಲ, ಅದು ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ ಏನನ್ನೋದಂದ್ರೆ ಒಂದು ಪ್ರಾಚೀನ ಕಾಲದಿಂದಾನು ಮೊದಲ್ ಏನಿತ್ತು, ನಮ್ಮ ಅದ್ರದ್ದು ಒಂದು ಗಾಯನ ಶೈಲಿನೇ ಬೇರೆ ಆಗ್ತದೆ, ಹಾಡು ಶೈಲಿ. ಅದ ಇಲ್ಲಿ ಭಾಗಕ್ಕೆ ಏನ್ ಬೇಕು, ಕರ್ನಾಟಕದಾಗ ಏನ್ ರೀಸನ್ ಐತಿ ಅದಕ್ಕೆ? ಇಲ್ಲ ಹಂಗೇನಂತಿಲ್ಲ. ಕರ್ನಾಟಕ ಸಂಗೀತನು ಅದಕ್ಕೂ ಒಂದು ಸ್ಥಾನ ಐತಿ, ಇದಕ್ಕೂ ಒಂದು ಹಿಂದೂಸ್ತಾನಿ ಸಂಗೀತಕ್ಕೂ ಒಂದು ಸ್ಥಾನ ಐತಿ. ಇಲ್ಲಿ ನೀವು ಕಲ್ತಿದ್ದು ಕರ್ನಾಟಕ ಸಂಗೀತ. ಇಲ್ಲಿ ಯಾಕ ಕರ್ನಾಟಕ ಸಂಗೀತ ಜಾಸ್ತಿ ಪ್ರಚಲಿತ ಇಲ್ಲ ಅಂತಂದ್ರೆ, ನಮ್ಮ ಧಾರವಾಡದಿಂದ ಈ ಕಡೆ ಹಿಂದೂಸ್ತಾನಿ ಸಂಗೀತ ಜಾಸ್ತಿ. ಯಾಕಂದ್ರೆ ಇದು ಮಹಾರಾಷ್ಟ್ರ ಸಮೀಪ, ಮುಂಬೈ ಆ ಕಡೆ ಬಾರ್ಡರ್. ಆಮೇಲೆ ಇನ್ನೊಂದೇನಂದ್ರ ಇಲ್ಲಿ ಭೀಮ್ಸೇನ್ ಜೋಶಿ ಇವರೆಲ್ಲ, ಕುಮಾರ ಗಂಧರ್ವ, ನಮ್ಮ ಕುಮಾರ ಗಂಧರ್ವ ಹಿಂದೂಸ್ತಾನಿ ಸಂಗೀತ ಕಲಾವಿದರು, ಅವ್ರ ಇಲ್ಲೇ ಸುಳೇಬಾವಿ ಅವರು. ಕುಮಾರ ಗಂಧರ್ವ ಅಂದ್ರೆ ಅವ್ರ ದೊಡ್ಡವ್ರದ್ದು ವಿದ್ವಾನ್ರವ್ರು. ಅವರು 8ನೇ ವರ್ಷಕ್ಕನವ್ರು ಕುಮಾರ ಗಂಧರ್ವ ಅಂತೇಳಿ ಅವ್ರಿಗೆ ಒಂದ್ ಬಿರುದನ ಕೊಟ್ರಂತ ಇಲ್ಲಿ ಒಂದ್ ಮಠದಾಗ ಅವ್ರ ಕಾರ್ಯಕ್ರಮಕ್ಕೆ ಹೋದಾಗ. ಅಂತವ್ರೆಲ್ಲ ಬೆಳೆದಂತದೊಂದ್ ಇಲ್ಲಿ ಇದೊಂದು ಭೂಮಿ, ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಯಾಕಂದ್ರೆ ಹಿಂದೂಸ್ತಾನಿ ಸಂಗೀತದ ಬಗ್ಗೆ ನಾನು ಹಂಗ ಸ್ವಲ್ಪ ಓದಿದಾಗ, ಕಿಶೋರಿ ಆಮಣ್ಕರ್ ಅಂತ ಹೇಳಿ ದೊಡ್ಡ ಗಾಯಕಿ, ವಿದುಷಿ ಅವರು, ಅವ್ರ ತಾಯಿಯವರು ಇವ್ರನ್ನೆಲ್ಲ ಇಲ್ಲಿ ಸ್ಟಾರ್ಟಿಂಗ್ ಬೆಳಗಾವದಾಗ ಸಂಗೀತ ಕ್ಲಾಸ್ ಸ್ಟಾರ್ಟ್ ಆಗಿದ್ದು ಎಲ್ಲ ಒಂಥರ ಮೊದಲಿಂದ ಏನದು
ಇಲ್ಲಿ ಸರಸ್ವತಿ ವಾಚನಾಲಯ ಅಂತ ಐತಿ, ಆಮೇಲೆ ಕಲಾ ರಸಿಕರು ಅಂತ ಒಂದು ಬಟ್ ಪ್ರತಿಯೊಂದು ಇಲ್ಲಿ ಸಂಗೀತ ಕಲೆ ಒಂದ್ ಬೆಳ್ಕೊಂಡ್ ಹಂಗ ಕಂಟಿನ್ಯೂ ಬಂದೈತಿ. ಆದ್ರೆ ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತಕ್ಕೆ ಏನ್ ಡಿಫ್ರೆನ್ಸ್ ಅಂತ ಏನಿಲ್ಲ. ಹಿಂದೂಸ್ತಾನಿ ಸಂಗೀತ ಅಂದ್ರೆ ನಾವು ಈ ಭಾಗನಾಗ ಜನ ಜಾಸ್ತಿ ಧಾರವಾಡದ ಕಡೆ ಹಿಂದೂಸ್ತಾನಿ ಗಾಯನ ಪರಂಪರೆ ಜಾಸ್ತಿ ಬೆಳ್ಕೊಂಡ್ ಬಂದೈತಿ. ಆ ಕಡೆ ಬೆಂಗಳೂರು ಸೈಡ್ ಜಾಸ್ತಿ ಕರ್ನಾಟಕ ಸಂಗೀತ. ಅದ್ರಾಗ ನಮ್ ಭಾಗನಾಗ ಜಾಸ್ತಿ ಇಷ್ಟ ಪಡುದು ಹಿಂದೂಸ್ತಾನಿ ಸಂಗೀತ ಅಂದ್ರೆ ಈ ಕಡೆ ಭಾಗನಾಗ ಅಷ್ಟ. ಮತ್ತೇನ್ ಅದಕ್ಕೇನ್ ವ್ಯತ್ಯಾಸ ಅಂತ ಏನಿಲ್ರಿ. ಮತ್ತೆ ಇಲ್ಲಿ ನಿಮ್ದು ಕಲಿಕೆ ಹೆಂಗಿತ್ರಿ? ಲೈಕ್ ಏನೇನ್ ಕಲಿಸ್ತಾರ ಇಲ್ಲಿ ಸಂಗೀತ ಅಂತಂದು? ಸಂಗೀತ ಅಂದ್ರೆ ಅದರ ಪ್ರಾಕ್ಟೀಸ್ ಹೆಂಗಿರ್ತೈತಿ? ಇನಿಷಿಯಲಿ ಹೆಂಗ್ ನಿಮಗೆ ಟ್ರೈನ್ ಮಾಡ್ತಾರ? ಟ್ರೈನ್ ಅಂದ್ರೆ ನಾವು ನಮ್ದು ಒಂದೊಂದ್ ಸಿಲೆಬಸ್ ಇರ್ತೈತ್ರಿ. ನಮ್ಗೆ ಒಂದ್ ವರ್ಷಕ್ಕೆ ಇಂತಿಷ್ಟ ರಾಗ, ಇಂತಿಷ್ಟ ತಾಳ, ಅದ್ರಾಗ ಯಾವ್ದು ಒಂದು ಲೈಟ್ ಮ್ಯೂಸಿಕ್ ಅಂತ ಹೇಳಿ ಒಂದ್ ಸಿಲೆಬಸ್. ಆಮೇಲೆ ಥೇರಿನೂ ಇರ್ತದ ಬರ್ಲಿಕ್ಕೆ. ಆಮೇಲೆ ಹೆಂಗಂದ್ರೆ ನಮ್ಗ ಒಂದ್ 10 ರಾಗ ಇದ್ದು ಅಂದ್ರ 10 ರಾಗ ಒಂದ್ ವರ್ಷ ಅನ್ಕಲ್ಲ, ಒಂದ ರಾಗ ಒಂದ್ ವರ್ಷ ಕಲ್ತ್ರು ಏನ್ ತಪ್ಪಿಲ್ಲ ಅಂತ ನಮ್ಗೆ ಈಗ ತಿಳಿತೈತಿ. ಇವ್ರೇನಪ್ಪಾ ಮೊದಲು ಕಲ್ತ್ಕೊಂಡ್ ಮುಂದೆ ಅಯ್ಯೋ ಒಂದ ರಾಗ ಎಷ್ಟು ದಿನ ಹೇಳ್ತಾರೆ, ಎಷ್ಟು ದಿನ ಒಂದೊಂದು ಕಲಿಬೇಕ. ಆದ್ರೆ ಈಗ ಅದ್ರ ಬಗ್ಗೆ ನಮ್ಗ್ ಬೆಲೆ ಅಂದ್ರೆ ಅದನ್ನ ಇನ್ನೂ ಒಂದ ರಾಗ ಒಂದ್ 10 ವರ್ಷ ಕಲ್ತ್ರು ಏನ್ ಲಾಸ್ ಇಲ್ಲ ಅಂತೇಳಿ ಅದ್ರ ಬಗ್ಗೆ ತಿಳ್ಕೊಳಕ. ಸಂಗೀತ ಅಂದ್ರೆ ಅದ್ ನೆವರ್ ಎಂಡಿಂಗ್. ಆದ್ರೆ ನಮ್ಗ ಅವಾಗೆಲ್ಲ ಗೊತ್ತಿಲ್ಲ, ಬರೀ ಸಾರೆಗಮ ಪದನಿಸ ಹೇಳ್ತಾರ, ಸಾರೆಗಮ ಪದನಿಸ ಏನ್ ಇದನ್ನ ಹೊಳ್ಳಿ ಹೇಳ್ತಾರು ಅಂತಿದ್ ನಾವ. ಖರೆ ಅದ್ರ ಬೆಲೆ ನಮ್ಗೆ ಈಗ ಗೊತ್ತಾಗತೈತಿ. ಅದ್ ಏನ್ ಅಂತಾರ ವಯಸ್ಸು ಅದ್ ಇಳಿತ ಬರೋಣ ತಿಳಿತ ಬರ್ತೈತಿ ಅಂದಂಗ ಸಂಗೀತದ ಬೆಲೆ ನಮ್ಗೆ ಈಗ ಗೊತ್ತಾಗತೈತಿ. ಇನ್ನು ಕಲಿಬೇಕು ಅಂತ ಜಾಸ್ತಿ ಆಸೆ. ಪ್ರೋಗ್ರಾಮ್ ಜಾಸ್ತಿ ಮಾಡಿದಿರಿ. ಅಂದ್ರ ಸ್ಟಾರ್ಟಿಂಗ್ ನಾವೆಲ್ಲ ಇಲ್ಲಿ ಕೇಳಿ ಸ್ಕೂಲ್ ಆಫ್ ಮ್ಯೂಸಿಕ್ ಒಳಗೆ ಅದ್ರ ಅಂಡರ್ ಏನೇನ್ ಬರ್ತಾವಲ್ಲ ಅಲ್ಲಿ ಬಂದಂತ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಿದ್ವಿ. ಬಟ್ ಹೊರಗಡೆ ಎಲ್ಲಿ ಹೋಗ್ತಿರ್ಲಿಲ್ಲ. ಮನೆಯವ್ರ ಅಂತಿದ್ರು ಹೊರಗೆ ಹೋದ್ರ ನಿಮ್ಗೆ ಸ್ವಲ್ಪ ಸ್ಟೇಜ್ ಕರೇಜ್ ಬರ್ತದ ಹೋಗ್ರಿ. ಆದ್ರೆ ನಾನ್ ಹೋಗಾಕ ಸ್ವಲ್ಪ ಹಿಂದ ವಿಚಾರ. ಬಿಫೋರ್ ಮ್ಯಾರೇಜ್ ಬೇರೆ, ಆಫ್ಟರ್ ಮ್ಯಾರೇಜ್ ಬೇರೆ. ಬಟ್ ಏನೋ ಒಂದ್ ಕಡೆ ಮುಜುಗರ, ಸಂಕೋಚ ಅಂತ ಅದೊಂದ್ ಸ್ವಭಾವ ಇರೋದ್ರಿಂದ ನಂಗ ಹೊರಗೆ ಹೋಗಾಕ್ ಆಗ್ತಿರ್ಲಿಲ್ಲ. ಆದ್ರೇನ ನನಗ ಯಾವಾಗೂ ನಾನ್ ನೆನಪಿನಾಗ ಇಟ್ಕೋಬೇಕು ಕಡಿತನಕ ಅಂದ್ರೆ ಕೇಳಿ ಸ್ಕೂಲ್ ಆಫ್ ಮ್ಯೂಸಿಕ್. ಯಾಕಂದ್ರೆ ಅಲ್ಲಿಂದಾನೇ ನನ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಪರ್ಫೆಕ್ಟ್ ಸ್ಟೇಜ್ ಅಂತ ಸಿಕ್ಕಿದ್ದು ಅಲ್ಲಿಂದಾನ. ಆಮೇಲೆ 2 ವರ್ಷ ಆದ್ಮೇಲೆ ನನ್ನ ಡ್ರಾಪ್ ಮಾಡತ್ತಿದ್ದೆ. ನೆಕ್ಸ್ಟ್ ಕಮಿಂಗ್ ಟು ದ ಸಾರೆಗಮಪ. ಸಾರೆಗಮಪ ಸೆಲೆಕ್ಟ್ ಹೆಂಗಾದ್ರಿ? ಎಷ್ಟು ರೌಂಡ್ಸ್ ಆತ್ರಿ? ಆಮೇಲೆ ಅದು ನಿಮಗ ಸಾರೆಗಮಪ ಹೋಗ್ಬೇಕಂತ ಹೇಳಿ ಇದನ್ ಮಾಡಿದ್ಯಾ?